ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸ್ವಾಗತವನ್ನು ಕೋರ್ತೇವೆ. ಹಾಗೂ ಎಲ್ಲ ಪೋಷಕ ವರ್ಗದವರು ನಿಮಗೆ ಕೂಡ ಈ ಬೇಸಿಗೆ ಶಿಬಿರಕ್ಕೆ ಅಂತಿಮ ದಿನದಂದು ನಿಮಗೆಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಹಾಗೆ ಇವತ್ತು ಪೊನ್ನಂಪೇಟೆಯಲ್ಲಿ ಏನು ನಡೀತಾ ಇದೆ ಬೇಸಿಗೆ ಶಿಬಿರ, ಅದು ಈ ಮೈದಾನದ ಇತಿಹಾಸನೇ ಹೇಳ್ತಾ ಇದೆ. ಈ ಮೈದಾನ ಚೆಮ್ಮಟ್ರವರು ದಾನ ಕೊಟ್ಟದಂಥ ಮೈದಾನ. ಇದರಲ್ಲಿ ಭಾಳಷ್ಟು ಬೇಸಿಗೆ ಶಿಬಿರ ಹಿಂದೆ ನಡೀತು. ಅದನ್ನು ಮೇಕಲಾಕುತ್ತಾ ಕುಚ್ಚಮಾಡ, ಮನೆ ಪಂಡ, ಹರೀಶ್ ನಾಚಪ್ಪ, ಮಚ್ಚಮಾಡ, ಕಟ್ಟಿ ಮಾಸ್ಟರ್ ಎಲ್ಲ ಈ ಮೈದಾನದಲ್ಲಿ ಬೇಸಿಗೆ ಶಿಬಿರ, ಇದೇ ಥರ ಬೇಸಿಗೆ ಶಿಬಿರ ಆಗ ಗ್ರಾಸ್ ಗ್ರೌಂಡ್ ಇರಲಿಲ್ಲ, ಚೆಟ್ ಗ್ರೌಂಡ್ ಇತ್ತು, ಗ್ರಾವೆಲ್ ಗ್ರೌಂಡ್ ಇತ್ತು. ಭಾಳಷ್ಟು ಪ್ರಯತ್ನ ಮಾಡಿ ನಿಮ್ಮಂಥ ಮಕ್ಕಳಲ್ಲಿ ಒಬ್ಬರಾಗಿ ಕೂತಿದ್ರು ಅವರು CS ಪೂಣಚ್ಚ ಒಲಿಂಪಿಯನ್ ಅವರು. ಈ ಥರ ಬೇಸಿಗೆ ಶಿಬಿರದಲ್ಲೇ ಬಂದು ಭಾರತ ದೇಶ ಪ್ರತಿನಿಧಿಸಿದ್ದ 1992 ಬ್ರಾಸಿಲೋನಾ ಒಲಿಂಪಿಕ್ಸ್ ಆಡಿದಂಥ ವ್ಯಕ್ತಿ ಈ CS ಪೂಣಚ್ಚ. ಇದನ್ನು ಮನಗೊಂಡು ಅವರು ಇವತ್ತು ಈ ಥರ ಒಂದು ತರಬೇತಿ ಶಿಬಿರ ಮಾಡಬೇಕು ಕೊಡಗಿನಲ್ಲಿ ಅಂತ ಹೇಳೋದಕ್ಕೆ ಮುತುವರ್ಜಿ ಕೊಟ್ಟು ಅವರು ಈ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದಾರೆ ಹಾಕಿಗೆ. ಅದಕ್ಕೆ ನಿಮ್ಮೆಲ್ಲರೂ ಸುಮಾರು 30 ಮಕ್ಕಳು, ಬಾಲಕರು, 8 ಬಾಲಕಿಯರು ಕೊಡಗಿನಾದ್ಯಂತ ನಡೀತಾ ಇದೆ. ಅದರ ಅಂಗವಾಗಿ ಕ್ರೀಡೆಯಲ್ಲಿ ಅತಿ ಉನ್ನತ, ರಾಜಕೀಯದಲ್ಲೂ ಕ್ರೀಡೆಯಲ್ಲೂ ಅತಿ ಉನ್ನತ ದಾಖಲೆಯನ್ನು ಕೊಡಗಿನಲ್ಲಿ ನಿಲ್ಲಿಸಿದಂಥ ಶ್ರೀಮಾನ್ ಚಪ್ಪಡಿರ ಅರುಣ್ ಮಾಚಯ್ಯನವರನ್ನು ಇವತ್ತು ನಾವು ಗೌರವಿಸಿದ್ದೇವೆ, ಇವತ್ತು ಕರೆದು ಕೂರಿಸಿದ್ದೇವೆ. ಅವರಿಗೆ ಕ್ರೀಡೆಯಲ್ಲಿ ಮಾತ್ರವಲ್ಲ, ಅವರಿಗೆ ಕರ್ನಾಟಕ ರಾಜ್ಯದ ಅತಿ ಉನ್ನತವಾದ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಉಪಾಧ್ಯಕ್ಷರ ಕ್ರೀಡಾ ಪ್ರಾಧಿಕಾರ ಅವರ ಮೇಲೆ ಚೀಫ್ ಮಿನಿಸ್ಟರ್ ಅಂದರಲ್ಲಿ ಮುಖ್ಯಮಂತ್ರಿ ಅಧೀನದಲ್ಲಿ ಮಾಡುವಂಥ ಅದರ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ಒಲಿಂಪಿಯನ್ ಪೂರ್ಣಚಂದ್ರ ಅವರು ಗೌರವಯುತವಾಗಿ ಅವರನ್ನು ಸ್ವಾಗತ ಕೊಡ್ತಾ ಇದ್ದೇವೆ. ಅವರಿಗೆ ಹೂಗುಚ್ಚೆ ಕೊಡುವುದರ ಮೂಲಕ ಅವರಿಗೆ ಒಂದು ಗೌರವವನ್ನು ಕೊಡ್ತಾ ಇದ್ದೇವೆ. ಹಾಗೆ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡಿ ಅಷ್ಟೇ. ಹಾಗೆ ಎಲ್ಲ ತರಬೇತಿದಾರರು ಗಣಪತಿ, ಸುಬ್ಬಯ್ಯ, ಶ್ರೀಮಂತ್ ಹಾಗೂ ಮುತ್ತಣ್ಣ ಹಾಗೂ ಆರ್ಮಿ ಯೋಧರು ಇವರು ಕೂಡ ಅಷ್ಟೇ ಇದೇ ಮೈದಾನದಲ್ಲಿ ಹಾಕಿಯನ್ನು ಕಲಿತು ಒಂದು ಅದ್ಭುತ ಹೇವಸಿಗೆ ಪದಾರ್ಪಣೆ ಮಾಡಿ ಒಂದು ಹಾಕಿಗೆ ಏನಾದರೂ ಕೊಡಬೇಕು, ನಾವು ನಿಮ್ಮ ಥರ ಇಲ್ಲಿ ಕೂತಿದ್ದೋ ಈಗ ನಾವು ತರಬೇತುದಾರರಾಗಿ ತಮ್ಮ ಜೀವನವನ್ನು ಪಿಂಚಣಿ ಹಾಗೂ ಆರ್ಮಿಯಲ್ಲಿ ಹಾಕಿ ಆಡುತ್ತಾ ಅವರಿಗೆ ಕೂಡ ನಾನು ಗೌರವವನ್ನು ಕೊಡಿಸ್ತಾ ಇದ್ದೇವೆ. ಹಾಗೆ ನಿಮ್ಮೆಲ್ಲರಿಗೆ ಒಂದು ಮಾತು ಏನು ಹೇಳಬೇಕು ಅಂತ ಹೇಳಿದಾಗ ಅರುಣ್ ಮಾಚಯ್ಯನವರು ಇದನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಕೊಡಗಿನಾದ್ಯಂತ ಎಷ್ಟು ಬೇಸಿಗೆ ಶಿಬಿರ ನಡೀತದೆ ಅಂತ ಪೋಷಕರಿಗೆ ಅರ್ಥ ಆಗಬೇಕಾಗಿದೆ. ಸುಮಾರು 6-7 ಜಾಗದಲ್ಲಿ ಬೇಸಿಗೆ ಶಿಬಿರ ನಡೀತಾ ಇದೆ ಹಾಕಿದು. ಪೊನ್ನಂಪೇಟೆಯಲ್ಲಿ ಹಾಗೂ ಬಾಳೆಲೆ, ವಿರಾಜಪೇಟೆ, ಸೋಮವಾರಪೇಟೆ, ನಾಪೋಕ್ಲು ಎಲ್ಲ ಜಾಗದಲ್ಲಿ ಬೇಸಿಗೆ ಶಿಬಿರ ಹಾಕಿದು ನಡೀತಾ ಇದೆ. ಆದರೆ ಕೊಡಗಿನಲ್ಲಿ 11 ಒಲಿಂಪಿಯನ್ಸ್ ಹಾಕಿಯಲ್ಲಿ ಕೊಟ್ಟಿದ್ದಾರೆ. 70 ಅಂತಾರಾಷ್ಟ್ರೀಯ ಹಾಕಿ ಆಟಗಾರರನ್ನು ಭಾರತ ದೇಶಕ್ಕೆ ಕೊಟ್ಟಿದೆ. ಪುಟ್ಟ ಜಿಲ್ಲೆ ಇದು. ಆದರೆ ಎಷ್ಟು ಹಾಕಿ ಆಟಗಾರರು ಬೇಸಿಗೆ ಶಿಬಿರ ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ 0.1% ಮಾತ್ರ. ಅದರಲ್ಲಿ CS ಪೂಣಚ್ಚ ಪೊನ್ನಂಪೇಟೆಯಲ್ಲಿ, ಬಾಳೆಡ ಲೆಫ್ಟಿನೆಂಟ್ ಕರ್ನಲ್ ಬಾಳೆಲೆಯಲ್ಲಿ ಹಾಕಿ ಶಿಬಿರ ಬಿಟ್ಟಾಗ ಬಾಕಿ ಯಾರು ಅಂತಾರಾಷ್ಟ್ರೀಯ ಆಟಗಾರರು ಇವತ್ತು ಏನು ತಮ್ಮ ಪದವಿ ಹಾಗೂ ಅಂತಸ್ತು ಹಾಗೂ ಹೆಸರು ಗಳಿಸಿದ್ದಾರೆ ಅವ್ರು ಯಾರು ಹಾಕಿಯ ಬಗ್ಗೆ ತಿರುಗಿ ನೋಡ್ತಿಲ್ಲ. ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ವಿಷಾದ ಇದು. ಆ ಥರ ಮಾಡಬಾರ್ದು. ಹಾಕಿಗೆ ಅವರು ಏನಾಗ್ತದೆ ಅದನ್ನು ಸಂಪೂರ್ಣ ಫಲವಾಗಿ ಕೊಡಬೇಕು. ಈ ಮೈದಾನದಲ್ಲಿ ಇವತ್ತು ನಾವು ಆರ್ಥಿಕ ಪರಿಸ್ಥಿತಿ ಗೊತ್ತಿರಬೇಕು. ಅಂಕಿಅಂಶಗಳನ್ನು ನಾನು ಕ್ರೀಡಾ ಪ್ರಾಧಿಕಾರದ ಮುಂದೆ ಇಡ್ತಾ ಇದ್ದೀನಿ. ಕೇವಲ 730 ಕೊಡಗಿನಾದ್ಯಂತ ಬೇಸಿಗೆ ಶಿಬಿರ ಮಕ್ಕಳಿದ್ದಾರೆ, ಬಾಲಕ ಬಾಲಕಿಯರು. ಆದರೆ ನಮ್ಮ ಸ್ವಿಮ್ಮಿಂಗಲ್ಲಿ 2300 ಕೊಡಗಿನಾದ್ಯಂತ ಬೇಸಿಗೆ ಶಿಬಿರದಲ್ಲಿ ತಮ್ಮ ತಾಯಿ ಮಕ್ಕಳು ಸ್ವಿಮ್ಮಿಂಗ್ ಕಳಿಸ್ತಾ ಇದ್ದಾರೆ. 830 ಫುಟ್ಬಾಲ್ ಕಳಿಸ್ತಾ ಇದ್ದಾರೆ, ಹೆತ್ಲಾನ್ ಹಾಗೂ ನಾಪೋಕ್ಲಿನ ಕುಶಾಲನಗರದಲ್ಲಿ. ಕ್ರಿಕೆಟಲ್ಲಿ ನೋಡೋದೇ ಹೇಳೋದೇ ಬೇಡ, 2000 ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಸುಲಭ, ಒಂದು ಬ್ಯಾಟ್ ತಗೊಂಡು ಆಡ್ತಾ ಇದ್ದಾರೆ. ಆದರೆ ಹಾಕಿಗೆ ನಮಗೆ ಭಾಳಷ್ಟು ಕಮ್ಮಿ ಪ್ರೋತ್ಸಾಹ ಇದೆ. ಅದರಿಂದ ಕ್ರೀಡಾ ಪ್ರಾಧಿಕಾರನವ್ರನ್ನ ನಾವು
ಉಪಾಧ್ಯಕ್ಷರನ್ನ ಏನು ಕೇಳ್ತಾ ಇದೆ ಅಂದರೆ DYSS ಮಡಿಕೇರಿಲಿದೆ, ವಿಸ್ಮಯ ಅವರಿದ್ದಾರೆ, ಅವರ ತಂಡ ಈ ಬೇಸಿಗೆ ಶಿಬಿರಕ್ಕೆ ಬಂದು ಇಲ್ಲಿಯ ಮಕ್ಕಳನ್ನು ನೇರ ಆಯ್ಕೆ ಮಾಡ್ಬೋದು. ಅವರ ಆಯ್ಕೆ ಅಂದರೆ ಅವರನ್ನೊಂದು ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ಗೆ ಹೋಗುವಂಥ ಒಂದು ಮುತುವರ್ಜಿ ತಗೊಳ್ಬೋದು. ಹಾಕಿಗೆ ಇಷ್ಟು ಕ್ಷೀಣವಾಗೋದಕ್ಕೆ ಇದಕ್ಕೆ ಹಾಕಿಯ ಸಂಘ ಸಂಸ್ಥೆಗಳು, ಹಾಕಿ ಕೂರ್ಗ್ ಇರ್ಬೋದು, ಕೊಡವ ಹಾಕಿ ಅಕಾಡೆಮಿ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಬೇಸಿಗೆ ಶಿಬಿರಕ್ಕೆ ಮುತುವರ್ಜಿ ಕೊಡಬೇಕು. BBC ಗೋಣಿಕೊಪ್ಪಲು ಚಪ್ಪಡಿರ ತಮ್ಮಿ ಮಾದಯ್ಯ ಸುಭಾಷ್ ಮುತ್ತಣ್ಣ ಹುಟ್ಟಿ ಹಾಕಿದ ಬೇಸಿಗೆ ಶಿಬಿರದಲ್ಲಿ ಒಂದು ಹುಡುಗ, ಚಿಕ್ಕ ಹುಡುಗ ಗೋಣಿಕೊಪ್ಪದಿಂದ ಪೊನ್ನಪೇಟೆಯವರೆಗೆ ಓಡ್ದ. ಅವನಿಗೆ ಫಸ್ಟ್ ಪ್ರೈಸ್ ಏನು ಗೊತ್ತಾ? 20 ರೂಪಾಯಿ ದುಡ್ಡು. ಆ 20 ರೂಪಾಯಿಲಿ ಆ ಹುಡುಗ ಹೋಗಿ ಒಂದು ಸ್ಟಿಕ್ ತೆಗೆದು ಅವನು ಲೆಫ್ಟಿನೆಂಟ್ ಕರ್ನಲ್ ಆಗಿ ಆರ್ಮಿಗೆ ಸೇರಿದ ಬಾಳೇಡ ಸುಬ್ರಹ್ಮಣ್ಯ ಅವರು. ಇದು ಬೇಸಿಗೆ ಶಿಬಿರದಲ್ಲಿ ಹೊರಬಂದಂಥ ಸತ್ಯಗಳು. CS ಪೂರ್ಣಚನು ಇಲ್ಲಿಂದ ಓಡಿ ಬಂದವನೇ. ಈಗ ಫೀಲ್ಡ್ ಮಾರ್ಷಲ್ ಕಾರ್ಯಪಟ್ಟರಷ್ಟು 30 ವರ್ಷ ಆಯಿತು. ಡಾಕ್ಟರ್ ಕರುಣ್ ಕಾರ್ಯಪ್ಪನವರು ಹಾಗೂ ನಮ್ಮ ಹಾಕಿಯ ಏನು ದಕ್ಷಿಣ ಭಾರತ ಕೊಡಗಿನಲ್ಲಿ ನಾವು ಹೇಳ್ತಾ ಇದ್ದೀವಿ ವಾಸು ಮಾಸ್ಟರ್, ಅವರ ಕ್ಯಾಂಪಿನಲ್ಲಿ ಸ್ಥಾಪನೆ ಆದವನೇ ಕರಿನೆರವಂಡ ಸೋಮಣ್ಣ. ಹೀಗೆ ಬೇಸಿಗೆ ಶಿಬಿರ ಇಷ್ಟು ನಿಮಗೆ ಶಿಸ್ತನ್ನು ಕೊಡುತ್ತೆ. ಬೇಸಿಗೆ ಶಿಬಿರ ನಿಮ್ಮ ದುಶ್ಚಟಗಳಿಂದ ಹೊರಗೆ ಇಡುತ್ತೆ. ಹಾಗೂ ಎಲ್ಲ ಪೋಷಕರು ಈಗ ಏನಾಗಿದೆ ಅಂತ ಹೇಳಿದ್ರೆ ಮಾಸ್ಟರ್ ಅವರೇ, ಎಲ್ಲ ಪೋಷಕರು ಟೂರ್ ಹೋಗೋದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಮೊಬೈಲ್ ಟೂರು, ನಾವು ಈಗ ಎಲ್ಲರೂ ಹೋದರೆ ಎಲ್ಲ ಫ್ಯಾಮಿಲಿ ಟೂರ್ ಹೋಗ್ತಾರೆ. ಅದನ್ನೆಲ್ಲ ಹೊರಗಡೆ ಇಟ್ಟು ಮುಂದಿನ ಪೀಳಿಗೆಗೆ ಹಾಕಿ ಬೆಳೆಸಬೇಕು ಅಂತ ಹೇಳುವಾಗ ನಿಮ್ಮೆಲ್ಲ ಪೋಷಕರ ಸಹಾಯ ಅಷ್ಟೇ ಇದೆ. ಇದು ಭಾಷಣ ಮಾಡೋ ಸಮಯ ಅಲ್ಲ. ನಾವು ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಅರುಣ್ ಮಾಚೇನ್ ಅವರಿಗೆ ಕೊಡ್ತಾ ಇದ್ದೀನಿ. ಪೋಷಕರಿಗೆ ನಾನು ಸ್ವಾಗತ ಮಾಡ್ತೇನೆ. ನಾನು ಮೊದಲನೇದಾಗಿ ಈ ವರ್ಷ ನಾವು ಶಿಬಿರವನ್ನು ಓಪನ್ ಮಾಡಿದ್ದೀವಿ. ಅದಕ್ಕೆ ನಾನು ನಮ್ಮ ತರಬೇತುಗಾರರಾದ KM ಸುಬ್ಬಯ್ಯ ಮತ್ತು ಗಣಪತಿ ಅವರು ಮತ್ತು ತೀತಮಡ ಭರತ್ ಅವರು, ಇವರನ್ನ ಕೇಳಿದೆ 6 ತಿಂಗಳು ಮುಂದೆ. ಅವರೆಲ್ಲ ಒಪ್ಕೊಂಡಿದ್ದಾರೆ. ಅವರ ಮನವತ್ತಾಗಿ ಅವರು ಒಪ್ಕೊಂಡು ಈ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಫಸ್ಟ್ ಸ್ಟಾರ್ಟ್ ಮಾಡುವಾಗ ಮೊದಲು 22 ಮಕ್ಕಳು ಬಂದರು, ಅಂದರೆ 35ಗೆ 45 ಮಕ್ಕಳು ಬಂದಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರಿಗೆಲ್ಲ ಅಭಿನಂದನೆ ಮಾಡ್ತೀನಿ, ಪೋಷಕರಿಗೆ. ಮತ್ತು ಮಕ್ಕಳು ಅಷ್ಟೇ ಶಿಬಿರದಲ್ಲಿ ಭಾರಿ ಚೆನ್ನಾಗಿ ನನಗೆ ಭಾಗವಹಿಸಿದ್ದಾರೆ. ಮತ್ತು ಅವರೀಗ ನಿಮಗೆ ಈಗ ತೋರಿಸಿದ್ದೀವಿ ಎಕ್ಸಸೈಸ್ ಏನು ಮಾಡಿದ್ದೀವಿ, ಅವರ ಸ್ಕಿಲ್ ಏನಿದೆ ಅದನ್ನು ನಾವು ಈಗ ನಮ್ಮ ಕೋಚ್ಗಳು ಮಾಡಿದ್ನಲ್ಲ ನಿಮಗೆ ಡಿಸ್ಪ್ಲೇ ಮಾಡಿದ್ದೀವಿ. ಈ ಭಾರಿ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಇವರು. ಇನ್ನೂ ಬೇರೆ ಪೀಳಿಗೆ ಮಕ್ಕಳು ಬಂದು ನಮ್ಮ ಶಿಬಿರವನ್ನು ವರ್ಷ ಸಹ ಮಾಡ್ತೀವಿ. ಹಾಗೆ ನಮ್ಮ ಮಕ್ಕಳು ಹಾಕಿ ಆಟಗಾರರಾಗಿ ಬೆಳೀಬೇಕಂತ ನಾನು ವಿನಿಸುತ್ತೇನೆ. ಅಲ್ಲದೆ ಈ ಮೈದಾನವನ್ನು ನನಗೆ ಅರುಣ್ ಮಚ್ಚ ಅವ್ರನ್ನ ಕೇಳುವಾಗ ನೀವು ಹೋಗಿ DYSS ಡೆಪ್ಟಿ ಡೈರೆಕ್ಟರ್ ವಿಸ್ಮಯ ಚತುರ್ವೇದಿ ಅವ್ರನ್ನ ಮೇಡಮ್ನಾಗ ಹೋಗುವಾಗ ಅವ್ರು ಹೇಳಿದ್ರು ಇಲ್ಲಿ ಬೇರೆ ಕ್ಯಾಂಪ್ ಆಗಿದ್ದಾರೆ. ನಾನು ಕ್ಯಾಂಪನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಆಡ್ತೀವಿ ಅಂತ ಹೇಳಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೂ ನಾನು ಅಭಿನಂದಿಸುತ್ತೇನೆ. ಹಾಗೆ ಅರುಣ್ ಮಾಚೆ ಅವರು ನಾವು ಹೇಳಿದ್ದಕ್ಕೆ ಬಂದು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನನಗೆ ನನ್ನ ಸಹಪಾಠಿಗಳಾದ ಪಟ್ರಂಗಡ ಶ್ರೀಮಂತ್ ಮತ್ತು ಗುಮ್ಮಟೀರ ಮುತ್ತಣ್ಣ ಅವರು ನನಗೆ ಕೈ ಜೋಡಿಸಿದ್ದಾರೆ. ಹಾಗೆ ನಾವು 4-5 ಜನರು ಈ ತಂಡವನ್ನು ಇನ್ನೂ ಮುಂದಕ್ಕೆ ನಾವು ಚೆನ್ನಾಗಿ ಶಿಬಿರವನ್ನು ಮಾಡ್ತೀವಿ ಅಂತ ನಾವು ನಿಮ್ಮ ಪೋಷಕರ ಮನವಿಯ ಮೇಲೆ ನಾವು ಮಾಡ್ತೀವಿ. ನಮಸ್ಕಾರ. ಅದೇ ರೀತಿ ಪೋಷಕ ವರ್ಗದವರು ನಿಮ್ಮ ಪಾತ್ರ ಏನಿದೆ, ನೀವು ಈ ಮಕ್ಕಳನ್ನ ಯಾವ ರೀತಿ ಕೊಂಡೊಯ್ತೀರಾ ಅಂತೇಳಿ. ಖಂಡಿತವಾಗಿ ಈ ಒಂದು ನಿಮ್ಮ ಪ್ರೋತ್ಸಾಹಕ್ಕೆ ನಿಮಗೆ ನಿಜವಾಗಿ ನಾನು ಕೈ ಮುಗಿತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಪೂರ್ಣಚ ಧ್ಯಾನ್ ಚಂದ್ ಹಾಕಿ ಜಗತ್ತಿನ ಹಾಕಿಯ ಮಾಂತ್ರಿಕ ಆದರೆ ನಮ್ಮ ಕೊಡಗಿಗೆ ಪೊನ್ನಪೇಟೆಗೆ ಪೂರ್ಣಚ ನಮ್ಮ ಹಾಕಿ ಮಾಂತ್ರಿಕ. ಅಲ್ಲಿ 2 ಮಾತಿಲ್ಲ. ಅದು ನನ್ನ ಸಹೋದರ ಅಂತ ಹೇಳಲಿಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗ್ತದೆ. 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್, ಅದಕ್ಕಿಂತ ಮೊದಲು ಬ್ಯಾಂಕಾಕಲ್ಲಿ ಏಷ್ಯನ್ ಕ್ರೀಡೆ, 50ಕ್ಕಿಂತ ಹೆಚ್ಚಿನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಆಡಿದಲ್ಲದೆ ಶಾರ್ಟ್ ಕಾರ್ನರ್ ಸ್ಪೆಷಲಿಸ್ಟ್, ಸುಮಾರು 10 ಗೋಲು ಶಾರ್ಟ್ ಕಾರ್ನರಲ್ಲಿ ಹಾಕಿದ್ದಾರೆ. ಈ ಒಂದು ಕೀರ್ತಿಯ ಒಲಿಂಪಿಯನ್ CS ಪೂರ್ಣಚಂದ್ ನಿಮಗೆ ತರಬೇತಿ ಕೊಡ್ತಾ ಇರೋದು ಹೇಳಿದ್ರೆ ನಿಜವಾಗಿ ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ. ಅವರಿಗೆ ಸಹಾಯಕರಾಗಿ ನನ್ನ ಮಿತ್ರರಾದ ಸನ್ಮಾನ್ಯ ಸುಬ್ಬಯ್ಯನವರು, ಗಣಪತಿಯವರು, ಭರತ್ ಅವರು ಸಹ ಸೇರಿ ನಿಮಗೆಲ್ಲರಿಗೂ ಈ ಸುಮಾರು 10-15 ದಿವಸಗಳ ತರಬೇತಿಯನ್ನು ಕೊಟ್ಟಿದ್ದೀರಾ. ಖಂಡಿತವಾಗಿಯೂ
ಇದೆಲ್ಲದನ್ನ ಎಲ್ಲ ನಮ್ಮ ಸ್ನೇಹಿತರಾದ ಕಾರ್ಯಪ್ಪನವರೇ ಹೇಳಿದ ಕಾರಣ ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಏನಿಲ್ಲ. ಬಿಸಿಲು ಬೇರೆ, ಮಕ್ಕಳು ಈಗಾಗಲೇ ನೀವು ದಣಿದಿದ್ದೀರಾ. ಈಗ ಇನ್ನೊಂದು ಶಿಬಿರ ನಾಡಿದ್ದು 27ನೇ ತಾರೀಕಿಂದ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಯಾರು ಕ್ರೀಡಾ ಶಾಲೆಗೆ ಬಂದು ಎಂಟ್ರಿ ಕೊಟ್ಟಿದ್ದೀರಾ, ನೀವು ಟ್ರಯಲ್ಸ್ ಕೊಟ್ಟಿದ್ದೀರಾ, ಅದರದ್ದು ಅಸೆಸ್ಮೆಂಟ್ ಕ್ಯಾಂಪು ನಾನು ಪೊನ್ನಪೇಟೆಯಲ್ಲಿ ಆಗಬೇಕು ಅಂತೇಳಿ ಸುಬ್ಬಯ್ಯನವರು ಪಾಪ ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಸೊ ಸೀನಿಯರ್ ಜೂನಿಯರ್ ಎರಡನ್ನ ಪೊನ್ನಪೇಟೆಯಲ್ಲಿ ಮಾಡಿ ಅಂತೇಳಿ ನನಗೆ ಜವಾಬ್ದಾರಿಕಿನ್ನ ಕೊಟ್ಬಿಟ್ರು ಸರ್ಕಾರ. ನಾನು ಹೇಳಿದೆ ಎರಡನ್ನ ಈ ಒಂದೇ ಜಾಗದಲ್ಲಿ ಮಾಡಲಿಕ್ಕೆ ಆಟದ ಮೈದಾನದ ವ್ಯವಸ್ಥೆ ನಮಗೆ ಸಾಕಾಗೋದಿಲ್ಲ ಅಂತೇಳಿ ಸೀನಿಯರ್ಸನ್ನು ಕೂಡಿಗೆ ಸ್ಪೋರ್ಟ್ಸ್ ಹಾಸ್ಟೆಲಿಗೆ ಹಾಕಿ ಜೂನಿಯರ್ಸನ್ನ ಹೆಣ್ಮಕ್ಳದ್ದು ಮತ್ತು ಗಂಡು ಮಕ್ಕಳದ್ದು ತರಬೇತಿ ಶಿಬಿರವನ್ನು 27ನೇ ತಾರೀಕಿಂದ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ನಾನಾ ಉದ್ದೇಶಗಳು ಇರ್ಬೋದು. ಒಟ್ಟಾರೆ ಕೊಡಗಿನ ಮಕ್ಕಳು ಹೇಗಾದರೂ ಕ್ರೀಡಾ ಶಾಲೆಗೆ ಸೇರಬೇಕು ಅಂತ ಹೇಳೋದೇ ನಮ್ಮ ಅಭಿಪ್ರಾಯ ಮತ್ತು ನಮ್ಮೆಲ್ಲರ ಆಶಯ. ಈ ಕಾರಣದಿಂದ ನಿಮಗೆ ಇವತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಗುರುಗಳು ಇದ್ದಾರೆ, ನಿಮ್ಮ ಪೋಷಕರ ಹತ್ರ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಂತೇಳಿ ಗುರಿ ಇದೆ. ಖಂಡಿತವಾಗಿಯೂ ನೀವು ಗುರಿ ತಲುಪೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಮಕ್ಕಳೇ ಚೆನ್ನಾಗಿ ಆಡಿ, ಅದೇ ರೀತಿ ಚೆನ್ನಾಗಿ ಊಟ ಮಾಡಬೇಕು. ತಂದೆ ತಾಯಿಗಳು ಏನು ನಿಮ್ಮ ತಟ್ಟೆಯಲ್ಲಿ ಹಾಕಿ ಕೊಡ್ತಾರೆ ಅಷ್ಟು ಖುಷಿಯಾಗಿ ನೀವು ಊಟ ಮಾಡಬೇಕು, ಗೊತ್ತಾಯ್ತಲ್ಲ. ಈ ಹಾಕಿ ಆಟದಿಂದ ನೀವು ನಿಮ್ಮ ದೇಹದಾಢ್ಯ ಭೌತಿಕವಾಗಿ ಶಾರೀರಿಕವಾಗಿ ನೀವು ಭಾಳ ಉತ್ತಮವಾಗಿ ಸದೃಢರಾಗಿ ಬೆಳಿತೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಎಲ್ಲರೂ ಹಾಕಿ ಆಟ ಕಲಿತು ಎಲ್ಲರೂ ಇಂಡಿಯಾ ಟೀಮಿಗೆ ಆಡಬೇಕು, ಇಲ್ಲ ಸ್ಟೇಟ್ ಟೀಮಿಗೆ ಆಡಬೇಕು ಅಂತ ಅಭಿಪ್ರಾಯನ ನೀವು ಯಾರು ತಲೆಯಲ್ಲಿ ಹಾಕ್ಕೊಳ್ಬೇಡಿ. ಆದರೆ ನೀವು ನಿಮ್ಮ ಮಕ್ಕಳನ್ನು ಈ ಭವ್ಯ ರಾಷ್ಟ್ರದ ಭವ್ಯ ಪ್ರಜೆಗಳಾಗಿ ನಿರೂಪಿಸಲಿಕ್ಕೆ ನೀವು ತಯಾರಿ ಮಾಡ್ತಾ ಇದ್ದೀರಾ ಹೇಳೋದು ಭಾಳ ಹೆಮ್ಮೆಯ ವಿಷಯ. ಅದರಿಂದ ನಿಮಗೆ ನಾನು ಕೃತಜ್ಞ ಆಗಿದ್ದೀನಿ ಹೇಳೋದನ್ನು ಈ ಸಮಯದಲ್ಲಿ ಹೇಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಪೂರ್ಣಚನವರು ಭಾಳ ಉತ್ತಮ ಕೆಲಸ ಮಾಡಿದ್ದಾರೆ. ಅದರಿಂದ ಅವರಿಗೆ ನಿಮ್ಮೆಲ್ಲರ ಮೂಲಕ ಒಂದು ಮಕ್ಕಳಿಂದ ಒಂದು ಮಾಲಾರ್ಪಣೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಮಕ್ಕಳೇ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.